ಅಯ್ಯೋ ಸತ್ತೋದಪ್ಪ. ಯಪ್ಪ ಇದು ತುಂಬಾ ಖಾರ ಆಗ್ತಿದೆ, ತಿನ್ನಕ್ಕಾಗ್ತಿಲ್ಲ. ಬುಲ್ಬುಲ್ ಇದ್ರಲ್ಲಿ ತುಂಬಾ ಜಾಸ್ತಿ ಖಾರ ಹಾಕಿದ್ಯಾ? ಚಂಪಾವತ್ತಲ್ಲಿ ಎಲ್ಲಾ ಪಕ್ಷಿಗಳು ತುಂಬಾ ಸಂತೋಷವಾಗಿ ಜೀವಿಸ್ತಿತ್ತು. 4 ಕಡೆ ಬರೀ ಸಂತೋಷ ಮಾತ್ರ ತುಂಬಿತ್ತು. ಈ ಪಕ್ಷಿಗಳಲ್ಲಿ ಜುಮ್ರಿ ಅಂತ ಒಂದು ಪಾರಿವಾಳ ಇತ್ತು. ಅದಕ್ಕೆ ಪಾಪ ಕಣ್ಣು ಕಾಣಿಸೋದಿಲ್ಲ. ಈ ಆಲದ ಮರದ ಮೇಲೆ ಅನನ್ಯ ಪಕ್ಷಿಗಳು ಜೀವಿಸ್ತಿದೆ. ಅವರು ಆಶೆಯಂತೆ ಅವರ ದಿನ ಪ್ರಾರಂಭ ಆಗುತ್ತೆ. ಅವು ಎಲ್ಲ ಎಷ್ಟು ಸಂತೋಷವಾಗಿರುತ್ತೆ. ಆ ಆಲದ ಮರದ ಮೇಲೆ ಇರುವ ಎಲ್ಲಾ ಪಕ್ಷಿಗಳು ಜುಮ್ರಿ ಪಾರಿವಾಳಗೆ ಕಣ್ಣು ಕಾಣಿಸುವುದಿಲ್ಲ ಅಂತ ತುಂಬಾನೇ ಚುಡಾಯಿಸ್ತಾ ಇರ್ತು. ಸ್ವಲ್ಪ ಪಕ್ಷಿಗಳು ಅದ್ರತ್ರ ತುಂಬಾನೇ ಕೆಟ್ಟದಾಗಿ ಮಾತಾಡ್ತಿತ್ತು. ಅದ್ರಿಂದ ಪಾಪ ಜುಮ್ರಿ ಪಾರಿವಾಳ ತುಂಬಾನೇ ಕಷ್ಟಪಡ್ತಿತ್ತು. ಅರೆ ನೋಡು, ವಾತಾವರಣ ಎಷ್ಟು ಚೆನ್ನಾಗಿದೆ. ಈ ವಾತಾವರಣ ನೋಡ್ತಿದ್ರೆ ಹಾರ್ಬೇಕು ಅನ್ಸ್ತಿದೆ. ನಾವೆಲ್ಲರೂ ಪರವಾಗಿಲ್ಲ, ಆದ್ರೆ ಈ ಜುಮ್ರಿ ಪಾರಿವಾಳ ಪಾಪ ಕಣ್ಣು ಕಾಣಿಸೋದಿಲ್ಲ. ಇದಕ್ಕೆ ಒಳ್ಳೆ ವಾತಾವರಣ ಕೆಟ್ಟ ವಾತಾವರಣ ಅಂತ ಏನಿದೆ? ಹೌದು, ನನಗ್ ಕಣ್ ಕಾಣಿಸ್ದೇ ಇರ್ಬೋದು. ನೀವಿಷ್ಟು ಸಂತೋಷವಾಗಿ ಮಾತಾಡ್ಕೋತಾ ಇದ್ರೆ ನಿಮ್ಮ ಮಾತಲ್ಲೇ ಗೊತ್ತಾಗ್ತಾ ಇದೆ ನಮ್ಮ ವಾತಾವರಣ ಎಷ್ಟ್ ಚೆನ್ನಾಗಿದೆ ಅಂತ. ಜುಮ್ರಿ ಪಾರಿವಾಳ, ನಿನಗೆ ನೀನ್ ಈ ಗೂಡೆ ಪ್ರಪಂಚ ಆಗ್ಬಿಟ್ಟಿದೆ ಅಲ್ವಾ? ನಿನ್ ಕೈಯಲ್ಲಿ ಏನು ನೋಡಕ್ಕಾಗಲ್ಲ, ಮತ್ತೆ ಸಂತೋಷ ಪಡಕ್ಕೂ ಆಗಲ್ಲ. ಇವಾಗ ಅದಕ್ಕೇನು, ನನ್ನ ಜೀವನನೇ ಕತ್ಲಲ್ಲೇ ಮುಳುಗೋಗ್ಬಿಟ್ಟಿದೆ ಅಲ್ವಾ? ಜುಮ್ರಿ ಪಾರಿವಾಳಗೆ ಎಲ್ಲಿಗೂ ಹೋಗಕ್ಕೂ ಬರಕ್ಕೂ ಆಗ್ತಿರ್ಲಿಲ್ಲ. ಅದರಿಂದ ಆ ಆಲದ ಮರದಲ್ಲಿ ಇರುವ ಎಲ್ಲಾ ಪಕ್ಷಿಗಳು ಅದಕ್ಕೆ ತಿನ್ನೋದಕ್ಕೆ ಏನೋ ಒಂದು ಆಹಾರವನ್ನು ತಂದ್ಕೊಡ್ತಾ ಇತ್ತು. ಒಂದಿನ ಏನಾಯ್ತಂದ್ರೆ, ತಗೊಳ್ಳಿ ಚಿಕ್ಕಮ್ಮ, ನಮ್ಮತ್ತೆ ನಿಮ್ಗೆ ಪಕೋಡಿ ಕೊಟ್ಟು ಕಳ್ಸಿದಾರೆ. ನೀನು ಚೆನ್ನಾಗಿರ್ಬೇಕು ಮಗು. ನಿಮ್ಮ ಅತ್ತೆ ನನಗೆ ಪಕೋಡಿ ಕಳ್ಸಿ ತುಂಬಾ ಒಳ್ಳೇದ್ ಮಾಡಿದ್ರು. ತುಂಬಾ ಹೊತ್ತಿಂದ ಹಸುವಾಗ್ತಾ ಇತ್ತು. ಯಾರು ಏನು ಆಹಾರ ತಗೊಂಡ್ ಬಂದೇ ಇಲ್ಲ. ಅವ್ರಿಗೇನು, ಅವರು ಒಂದ್ಸಲ ಹೇಳ್ತಾರೆ, ಆದ್ರೆ ಮಾಡ್ಬೇಕಾಗಿರೋದು ನಾವಲ್ವಾ? ಮನೆ ಕೆಲ್ಸ ಮಾಡ್ಕೊಂಡು ನಿಮ್ಗೆ ಬೇರೆ ಚಾಕ್ರಿ ಮಾಡ್ಬೇಕು. ಎಲ್ಲಾದ್ರೂ ಹೋಗು ಸಾಯ್ಬೋದಲ್ವಾ? ಸುಮ್ನೆ ಈ ಆಲದ ಮರದ ಮೇಲೆ ಬಂದ್ ಕುತ್ಕೊಂಡು ನಮ್ ತಲೆ ತಿಂತಾ ಇರ್ತೀರಾ. ಇನ್ನೊಂದ್ ಕಡೆ ನಮ್ಮತ್ತೆ ಇವಳಿಗೆ ಚಾಕ್ರಿ ಮಾಡೋದು ನನ್ ತಲೆ ಮೇಲೆ ಹಾಕಿತ್ತಾಳೆ. ಜುಮ್ರಿ ಪಾರಿವಾಳ ಆ ಪಕೋಡನ ಬಾಯೊಳಗಡೆ ಇಡುತ್ತೋ ಇಲ್ವೋ, ಅದು ಪಾಪ ತುಂಬಾನೇ ಖಾರ ಇರುತ್ತೆ. ಅದು ಜೋರಾಗಿ ಕೆರ್ಚುತ್ತೆ. ಅಯ್ಯೋ ಸತ್ತೋದಪ್ಪ. ಯಪ್ಪ ಇದು ತುಂಬಾ ಖಾರ ಆಗ್ತಿದೆ, ತಿನ್ನಕ್ಕಾಗ್ತಿಲ್ಲ. ಬುಲ್ಬುಲ್ ಇದ್ರಲ್ಲಿ ತುಂಬಾ ಜಾಸ್ತಿ ಖಾರ ಹಾಕಿದ್ಯಾ? ಊದ್ರೆ ಹೋಗ್ಲಿ ಅಂತ ತಿನ್ನಕ್ ಕೊಟ್ರೆ ಕೊಬ್ಬು ನೋಡಿದೆ ಇವಳಿಗೆ. ಖಾರ ಹಾಕಿದ್ಯಾ, ಇದಾಕಿದ್ಯಾ ಅಂತ. ಇವಳ ಕತೆ ಬೇರೆ ಕೇಳ್ಬೇಕು. ನನ್ ಕರ್ಮ. ಬೇಕಂದ್ರೆ ಬಾಯಿ ಮುಚ್ಕೊಂಡ್ ತಿನ್ನಿ, ಇಲ್ಲ ಅಂದ್ರೆ ಬಿಸಾಕಿ. ನಮ್ಮ ಅತ್ತೆ ಹೇಳಿದ್ಲು ಅಂತ ಪಕೋಡ ಕೊಡಕ್ ಬಂದೆ ನಾನು. ಇಲ್ಲ ಅಂದ್ರೆ ಆ ಬಿಸಿಯಲ್ಲಿ ನಿಂತ್ಕೊಂಡು ಪಕೋಡ ಮಾಡ್ಬಿಟ್ಟು ಸಾಯ್ತಾ ಇದ್ದೆ. ಅದ್ರಲ್ಲಿ ನಿಮ್ಗ್ ಬೇರೆ ಕೊಡಕ್ ಬಂದ್ಬಿಡ್ತೀನ ನಾನು. ಬುಲ್ಬುಲ್ ಈ ತರ ಮಾತುಗಳನ್ನ ಮಾತಾಡೋದು ಕೇಳಿ ಪಾಪ ಜುಮ್ರಿ ಪಾರಿವಾಳಗೆ ತುಂಬಾನೇ ಬೇಜಾರಾಗುತ್ತೆ. ಪಾಪ ಅದಕ್ಕೆ ತುಂಬಾ ಹಶ್ವಾಗ್ತಾ ಇತ್ತು. ಅದಕ್ಕೆ ಅದು ತುಂಬಾ ಖಾರ ಇದ್ರೂ ಪರವಾಗಿಲ್ಲ ಅಂತ ಒಂದೊಂದೇ ತಿಂತಾ ಇತ್ತು. ಸ್ವಲ್ಪ ಸ್ವಲ್ಪ ಸಮಯ ಹಂಗೆ ಕಳೀತಾ ಹೋಯ್ತು. ಮತ್ತೆ ಚಳಿಗಾಲನೂ ಬಂದ್ಬಿಡುತ್ತೆ. ಅಯ್ಯೋ ದೇವ್ರೆ, ತುಂಬಾ ಚಳಿ ಆಗ್ತಿದೆ ಇವತ್ತು. ಗಾಳಿನೂ ತುಂಬಾ ಜಾಸ್ತಿ ಇದೆ. ನನ್ನ ಹತ್ರ ಹಾಕೊಳ್ಳೋದಕ್ಕೆ ಒಂದ್ ಸ್ವೆಟರ್ ಕೂಡ ಇಲ್ಲ. ಏನ್ ಮಾಡೋದು? ಏನಾಯ್ತು ಪೋಪಟ್, ನಿನ್ನಷ್ಟಕ್ ನೀನೇ ಏನೋ ಮಾತಾಡ್ಕೋತಾ ಇದೀಯಾ? ಅರೆ ಅಕ್ಕ, ನಿನಗ್ ಗೊತ್ತಿಲ್ವಾ ಇದು ಚಳಿಗಾಲ ಅಲ್ವಾ? ಅದು ಬೇರೆ ಈ ಮರದಲ್ಲಿರುವ ಎಲ್ಲಾ ಪಕ್ಷಿಗಳ ಹತ್ರ ಸ್ವೆಟರ್ ಇಲ್ಲ. ಮತ್ತೆ ಹೋದ್ ವರ್ಷ ಇದ್ದಿದ್ ಸ್ವೆಟರ್ ಎಲ್ಲ ಬೇರೆ ಹಾಳಾಗಿದೆ. ಏನ್ ಮಾಡೋದು ಅರ್ಥ ಆಗ್ತಿಲ್ಲ. ಹಂಗಿದ್ದಾಗ ಬೇರೆ ತರ್ಬೇಕಾಗಿತ್ತು. ವಾತಾವರಣ ಬದ್ಲಾಗ್ತಿದೆ ಅಂತ ನಿನ್ಗೆ ಗೊತ್ತಲ್ವಾ? ಇವಾಗ ಬೇರೆ ಚಳಿಗಾಲ. ಯಾಕ್ ನಿನಗ್ ಗೊತ್ತಿಲ್ವಾ? ನೀನು ಕಾಪಾಡ್ಕೋಬೇಕಲ್ವಾ? ಆಹಾ, ನನಗೆಲ್ಲ ಗೊತ್ತು. ಆ ಗೂಬೆ ನಮ್ ಕಾಡಲ್ಲಿ ಸ್ವೆಟರ್ ಮಾರ್ತಿತ್ತಲ್ವಾ, ಅದು ಈಗ ಬೇರೆ ಕಾಡ್ಗೆ ಹೋಗ್ಬಿಟ್ಟಿದೆ. ನಿನಗ್ ಗೊತ್ತಿಲ್ವಾ? ಅದೆಲ್ಲಿಂದ ಸ್ವೆಟರ್ ತರೋದು? ಇವಾಗ ಬೇರೆ ಗಾಳಿ ಬೇರೆ ಜಾಸ್ತಿ ಆಗಿದೆ. ಇನ್ಮೇಲೆ ನಮ್ ಗೂಡೊಳಗಡೆ ಇರೋದೇ ಒಳ್ಳೇದನ್ಸುತ್ತೆ. ಆದ್ರೂ ಅದ್ರೊಳಗಡೆನೂ ಚಳಿ ಜಾಸ್ತಿ ಇರುತ್ತೆ ಅನ್ಸುತ್ತೆ. ಪೋಪಟ್, ನೀನ್ ಯಾಕೆ ಬೇಜಾರ್ ಪಟ್ಕೋತೀಯ? ನನ್ನ ಹತ್ರ ಸ್ವಲ್ಪ ಹುಲ್ಲಿದೆ. ನಿನ್ಗೋಸ್ಕರ ಮಫ್ಲರ್ ಮಾಡ್ಕೊಡ್ತೀನಿ. ನನಗೆ ತುಂಬಾ ಚೆನ್ನಾಗ್ ಗೊತ್ತು ಸ್ವೆಟರ್ ಮಫ್ಲರ್ ಎಲ್ಲ ಮಾಡೋದು. ನನ್ನ ಅಮ್ಮ ನನಗೆ ಹೇಳ್ಕೊಟ್ಟಿದ್ರು. ಆದ್ರೆ ನಿಂಗೆ ಕಾಣಿಸಲ್ಲ ಅಲ್ವಾ? ನೀನು ನೋಡ್ತಿರು ಸಾಕು, ನಿನ್ಗೋಸ್ಕರ ಎಷ್ಟು ಚೆನ್ನಾಗ್ ಮಫ್ಲರ್ ಮಾಡ್ಕೊಡ್ತೀನಿ ಅಂತ. ಜುಮ್ರಿ ಪಾರಿವಾಳ ಒಂದಿನದಲ್ಲೇ ತುಂಬಾ ಸುಂದರವಾದ ಮಫ್ಲರ್ ಅನ್ನು ಮಾಡ್ಬಿಡುತ್ತೆ. ಮತ್ತೆ ಪೋಪಟ್ಗೆ ಮಫ್ಲರ್ ಅನ್ನು ಕೊಡುತ್ತೆ. ಅರೆ ವಾ ಅಕ್ಕ, ತುಂಬಾ ಚೆನ್ನಾಗಿದೆ ಈ ಮಫ್ಲರು. ಈ ಮಫ್ಲರಿನ ಡಿಸೈನ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು.
ಅದು ಇದನ್ನ ಹಾಕೊಂಡ್ರೆ ನನಗೆ ಚಳಿನೂ ಆಗ್ತಾ ಇಲ್ಲ. ಈ ತರದ ಒಂದು ಡಿಸೈನ್ ಇಲ್ಲಿವರೆಗೂ ನೋಡೇ ಇಲ್ಲ. ಅಷ್ಟು ಚೆನ್ನಾಗಿರೋ ಡಿಸೈನ್ ಹಾಕಿದ್ಯಾ. ನಿನಗಿಷ್ಟ ಆಯ್ತಲ್ವಾ? ಇನ್ನೇನ್ ಬೇಕಾಗಿದೆ ನನಗೆ. ಆದ್ರೆ ನೀವಿದನ್ನ ಹೇಗ್ ಮಾಡಿದ್ರಿ? ನಿಮ್ಗೆ ಕಾಣಿಸಲ್ಲ ಅಲ್ವಾ? ಆ ಭಗವಂತ ಒಂದ್ ರಸ್ತೆ ಮುಚ್ಚಿದ್ರೆ ಇನ್ನೊಂದ್ ರಸ್ತೆ ಓಪನ್ ಮಾಡ್ತಾನೆ. ಒಂದ್ ಅಂದಾಜಲ್ಲಿ ಮಫ್ಲರ್, ಸ್ವೆಟರ್, ಟೋಪಿ ಎಲ್ಲ ಮಾಡ್ತೀನಿ. ಪೋಪೆಟ್ ಗಿಳಿಯ ಮಫ್ಲರ್ ಅನ್ನು ನೋಡಿ ಬೇರೆ ಪಕ್ಷಿಗಳೆಲ್ಲ ಅದೇ ರೀತಿಯಾದ ಮಫ್ಲರ್ ಹಾಕೋಬೇಕು ಅಂತ ಅನ್ಕೋತವೆ. ಪೋಪೆಟ್ ಗಿಳಿ ಇದು ಪಾರಿವಾಳ ಮಾಡಿದ್ದು ಅಂತ ಹೇಳುತ್ತೆ. ಆದ್ರೆ ಯಾರೂ ಅದನ್ನ ನಂಬಿಲ್ಲ. ಎಲ್ಲಾರ್ಗೂ ಒಂದೇ ಯೋಚನೆ, ಏನ್ ಅರ್ಥ ಇಲ್ದೆ ಮಾತಾಡ್ತಿದ್ಯಾ? ಅದಕ್ ಕಾಣಿಸೋದಿಲ್ಲ ಅಲ್ವಾ? ಅದಕ್ಕೆ ಸ್ವೆಟರ್ ಮಫ್ಲರ್ ಹಾಕತ್ತೆ. ಇಷ್ಟು ಚೆನ್ನಾಗ್ ಕಣ್ಣಿದ್ದು ಸ್ವೆಟರ್ ಮಫ್ಲರ್ ಏನು ಮಾಡಕ್ ಬರಲ್ಲ ನನ್ಗೆ. ಆದ್ರೆ ಪಾರಿವಾಳಗೆ ಕಾಣಿಸಲ್ಲ. ಇಷ್ಟು ಚೆನ್ನಾಗ್ ಮಫ್ಲರ್ ಮಾಡುತ್ತಾ? ನಾವಿಷ್ಟು ದಿನ ಜುಮ್ರಿ ಅಕ್ಕನ್ನ ಮರ್ಯಾದೆ ತೆಗಿತಿದ್ವಿ. ಆದ್ರೆ ಇವತ್ ನಾನು ಒಂದ್ ವಿಷಯ ಅರ್ಥ ಮಾಡ್ಕೊಂಡೆ. ಅವರು ತುಂಬಾ ಚೆನ್ನಾಗಿ ಸ್ವೆಟರ್ ಮಾಡ್ತಾರೆ. ಚಳಿಗಾಲದಲ್ಲಿ ತುಂಬಾ ಸಮಸ್ಯೆ ಆಗ್ತಿದೆ ನಮ್ಗೆ. ನಮ್ಮ ಹತ್ರ ಸ್ವೆಟರ್, ಮಫ್ಲರ್, ಟೋಪಿ ಏನೂ ಇಲ್ಲ. ನನ್ ಕೈಲಿ ನಂಬಕ್ಕಾಗ್ತಿಲ್ಲಪ್ಪ. ನಾಳೆನೆ ಚುಮ್ರಿ ಪಾರಿವಾಳ ಹತ್ರ ಹೋಗಿ ನಾನು ಈ ವಿಷಯ ಏನಂತ ಕೇಳ್ಬಿಡ್ತೀನಿ. ಟುನ್ ಟುನ್ ಪಕ್ಷಿ ಪಾರಿವಾಳ ಹತ್ರ ಹೋಗುತ್ತೆ. ಅದು ನೋಡುತ್ತೆ, ನಿಜವಾಗ್ಲೂ ಪಾರಿವಾಳ ಚೆನ್ನಾಗಿ ಸ್ವೆಟರ್ ಹಾಕ್ತಾ ಇರುತ್ತೆ. ತುಂಬಾ ಒಳ್ಳೆ ಡಿಸೈನ್ ಹಾಕ್ತಾ ಇತ್ತು. ಮತ್ತೆ ಅವಳು ಮಾಡಿರುವ ಸ್ವೆಟರ್ ಚಳಿಯಿಂದ ಅವಳನ್ನ ಕಾಪಾಡುತ್ತೆ. ಚುಮ್ರಿ ಪಾರಿವಾಳ, ನಮ್ಮನ್ನ ಕ್ಷಮಿಸು. ನಿಮ್ಮನ್ನ ಇಷ್ಟು ದಿನ ಚುಡಾಯಿಸ್ತಿದ್ವಿ. ನೀವು ತುಂಬಾ ವೇಸ್ಟ್ ಅಂತ ಅನ್ಕೊಂಡ್ವಿ. ನನ್ಗೋಸ್ಕರನು ನೀವೊಂದ್ ಸ್ವೆಟರ್ ಮಾಡ್ಕೊಡ್ತೀರಾ? ಆಹಾ, ಯಾಕ್ ಮಾಡಲ್ಲ? ನನಗೆ ಈ ಕೆಲ್ಸ ಮಾಡೋದು ತುಂಬಾನೇ ಇಷ್ಟ. ಜುಮ್ರಿ ಪಾರಿವಾಳ ಸ್ವೆಟರ್ ಎಲ್ಲ ಹಾಕೋದ್ರ ಬಗ್ಗೆ ಪೂರ್ತಿ ಕಾಡಲ್ಲೆಲ್ಲ ಚರ್ಚೆ ಮಾಡ್ತಿದ್ರು. ಎಲ್ಲರೂ ಅದ್ರ ಹತ್ರ ಸ್ವೆಟರ್ ಮಾಡಿಸ್ಕೋಬೇಕು ಅಂತ ಅನ್ಕೊಂಡ್ರು. ಈಗ ಜುಮ್ರಿ ಪಾರಿವಾಳ ಸ್ವೆಟರ್ ನ ಒಂದು ಅಂಗಡಿ ಓಪನ್ ಮಾಡುತ್ತೆ. ಅಲ್ಲಿ ಜುಮ್ರಿ ಪಾರಿವಾಳ ಸ್ವೆಟರ್, ಕ್ಯಾಪ್ ಎಲ್ಲ ಮಾಡಿ ಮಾರ್ತಿತ್ತು. ಆ ಸ್ವೆಟರ್ ಎಲ್ಲ ಮಾಡಿದ ತಕ್ಷಣ ಮಾರೋಗ್ಬಿಡ್ತಿತ್ತು. ಅದರಿಂದ ಪಾರಿವಾಳ ಯಾರ ಹತ್ರನೂ ಕೈ ಚಾಚುವ ಅವಶ್ಯಕತೆ ಬಂದಿಲ್ಲ ಮತ್ತು ಅದರ ಜೀವನ ಅದೇ ತುಂಬಾ ಸಂತೋಷವಾಗಿ ನೋಡ್ಕೋತಿತ್ತು. ನನ್ನನ್ನ ಕ್ಷಮಿಸು ಚಿಕ್ಕಮ್ಮ. ನಾನವತ್ ನಿಮ್ ಹತ್ರ ತುಂಬಾ ಕೆಟ್ಟದಾಗಿ ಮಾತಾಡ್ಬಿಟ್ಟೆ. ಆದ್ರೆ ನೀವು ಸ್ವೆಟರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀರಾ. ನನ್ಗೂ ನೀವು ಹೇಳ್ಕೊಡ್ತೀರಾ? ಹಾ, ಖಚಿತವಾಗ್ಲು ನಿನಗೂ ನಾನು ಹೇಳ್ಕೊಡ್ತೀನಿ. ನೀನು ನಿನ್ನ ಮನೆಯಲ್ಲಿ ಸ್ವೆಟರ್ ಮಾಡ್ಕೋಬಹುದು. ಜುಮ್ರಿ ಪಾರಿವಾಳ ಪಕ್ಷಿಗಳಿಗೆ ಸ್ವೆಟರ್ ಹಾಕೋದೆಂಗೆ ಅಂತ ಹೇಳ್ಕೊಡುತ್ತೆ. ಮತ್ತು ಪಾರಿವಾಳ ಸಹ ಸ್ವೆಟರ್ ಹಾಕಿ ಮಾರ್ತಾ ಇತ್ತು. ಅದರಿಂದ ಎಲ್ಲಾ ಪಕ್ಷಿಗಳಿಗೂ ಅದಂದ್ರೆ ತುಂಬಾನೇ ಇಷ್ಟ ಆಗ್ಬಿಡ್ತು. ಇವಾಗ ಅದಕ್ಕೆ ಕಣ್ ಕಾಣಿಸ್ದೇ ಇರೋದು ಯಾರಿಗೂ ಸಮಸ್ಯೆನೇ ಇಲ್ಲ. ಅಕ್ಕಿ 2 ಮೊಟ್ಟೆ ಇಟ್ಟಿದ್ಯಾ? ಹೊಟ್ಟೆ ತುಂಬಾ ತಿಂತೀನಿ ನಾನು. ಈಗ್ಲೇ ಈ ಮೊಟ್ಟೆನ ತಿಂತೀನಿ. ಆಲದ ಮರದ ಮೇಲೆ ಒಂದು ಪಕ್ಷಿ ದಂಪತಿಗಳು ವಾಸಿಸ್ತಿತ್ತು. ಅವುಗಳಿಗೆ ಹೊಸದಾಗಿ ಮದ್ವೆ ಆಗಿರುತ್ತೆ. ಪಕ್ಷಿ ಪ್ರೆಗ್ನೆಂಟ್ ಆಗಿತ್ತು. ಇಬ್ರು ತುಂಬಾ ಸಂತೋಷವಾಗಿ ಅವ್ರ ಜೀವನ ಕಳೀತಿದ್ರು. ಅದೇ ಮರದ ಮೇಲೆ ಒಂದು ಹದ್ದು ವಾಸಿಸ್ತಿತ್ತು. ಅದರ ಒಂದು ರೆಕ್ಕೆ ಚೆನ್ನಾಗೇ ಇತ್ತು. ಆದ್ರೆ ಪಾಪ ಇನ್ನೊಂದು ರೆಕ್ಕೆ ಅದಕ್ಕೆ ಹೇಟಾಗಿತ್ತು. ಹೇಗಿದ್ಯಾ ಅಮ್ಮ ನೀನು? ಹೊರಗಡೆ ಹೋಗ್ತಿದ್ದೀರಾ ಇಬ್ರು? ಒಳ್ಳೇದು. ಅದ್ದೇ ಎಷ್ಟ್ ಸರಿ ಹೇಳಿದೀನಿ ನಾನು ನಿಂಗೆ. ಎಲ್ಲಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ಬೇಡ ಅಂತ. ಕೇಳಿದ್ರೆ ಕೆಲ್ಸ ಆಗಲ್ಲ ಅಂತ ಗೊತ್ತಿಲ್ವಾ? ಏನ್ ಹದ್ದಣ್ಣ, ನಾವ್ ಎಲ್ಲೋದ್ರೆ ನಿಮ್ಗೇನು? ನಿಮ್ಗೆ ಯಾಕ ಚಿಂತೆ? ನೀನು ಈ ಮರದ ಮೇಲೆನೆ ಕೂತಿರ್ತೀಯ, ಎಲ್ಲೂ ಹೋಗಲ್ಲ ಬರಲ್ಲ. ಅದು ಅಲ್ದೆ ನಿನ್ನ ಆಲನೆ ಪಾಲನೆನು ನಾವೇ ನೋಡ್ಬೇಕಾಗಿದೆ. ಅಯ್ಯೋ, ನಾನಂತೂ ಸುಮ್ಮನೆ ಕೇಳ್ದೆ. ನೀವಿಬ್ರು ರೆಡಿಯಾಗಿ ಹೊರಟಿದ್ರಲ್ವಾ? ಚೆನ್ನಾಗಿ ಕಾಣ್ತಿದ್ರಲ್ವಾ? ಆ ದೇವ್ರು ನಿಮ್ ಜೋಡಿನ ಹೀಗೆ ಇಟ್ಟಿರ್ಲಿ. ಧನ್ಯವಾದ. ಆದ್ರೆ ನೀವಂತೂ ಜೋಡಿ ಆಗಕ್ಕಾಗೋದೇ ಇಲ್ಲ. ಯಾಕಂದ್ರೆ ನಿಮ್ದೊಂದು ರೆಕ್ಕೆ ಚೆನ್ನಾಗಿಲ್ಲ ಅಲ್ವಾ? ಈ ಪಕ್ಷಿಗಳು ಎರಡು ಹದ್ದತ್ರ ಈ ತರನೇ ಮಾತಾಡ್ತಾ ಇತ್ತು. ಆ ಮರದ ಮೇಲೆ ಬೇರೆ ಪಕ್ಷಿಗಳು ಇಲ್ದೇ ಇರುವ ಕಾರಣದಿಂದ ಅವುಗಳೇ ಹದ್ದಿಗೆ ಆಹಾರ ತಂದು ಕೊಡ್ಬೇಕಾಗಿತ್ತು. ಒಂದಿನ ಏನಾಯ್ತಂದ್ರೆ ಪಕ್ಷಿ ಹಣ್ಣು ತಿಂತಿತ್ತು. ಅರೆ ವಾ, ಮಜಾ ಬರ್ತಿದೆ. ನನ್ನ ಸ್ವಾಮಿಗಳು ಈ ಹಣ್ಣನ್ನ ಯಾವ ಮರದಿಂದ ತಂದ್ರಂತ ಗೊತ್ತಿಲ್ಲ. ತಿಂತಿದ್ರೆ ಅಷ್ಟು ರುಚಿಯಾಗಿದೆ. ಏನಮ್ಮ ಏನ್ ತಿದ್ದೀಯಾ? ನಂಗೂ ಜೋರಾಗಿ ಹೊಟ್ಟೆ ಹಸಿತಾ ಇದೆ. ಏನಾದ್ರೂ ತಿನ್ನಕ್ಕಿದ್ರೆ ಕೊಡ್ತೀಯಾ? ಈ ಹದ್ದಿನ ಕಣ್ಣು ಯಾವಾಗ್ಲೂ ನನ್ನ ಆಹಾರದ ಮೇಲೇನೆ ಇರುತ್ತೆ. ಇದಕ್ಕೆ ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಿಲ್ವಾ? ಯಾವಾಗ ನೋಡು ನನ್ನ ಆಹಾರನೇ ನೋಡ್ತಾ ಇರುತ್ತೆ. ಏನಾಯ್ತು?
ಇವತ್ತೇನು ಮಾಡ್ಲಿಲ್ವಾ? ತರ್ತೀನಿ ರೀ. ಪಕ್ಷಿಯ ರಾತ್ರಿಯ ಆಹಾರ ಹದ್ದುಗೆ ತಗೊಂಡು ಕೊಡುತ್ತೆ. ಹದ್ದು ಅದನ್ನ ತಿನ್ನಕ್ಕೆ ಶುರು ಮಾಡ್ದಂಗ್ಲೆ ಅದು ರಾತ್ರಿ ಮಾಡಿರುವ ಆಹಾರ ಅಂತ ಅದು ಕಂಡುಹಿಡಿಯುತ್ತೆ. ಏನಮ್ಮ, ಇದು ನಿನ್ನೆ ರಾತ್ರಿದಲ್ವಾ? ಇವತ್ತೇನು ಮಾಡಿಲ್ವಾ? ಇರೋದನ್ನೇ ಕೊಡಕ್ಕಾಗೋದು. ಬೇಕಂದ್ರೆ ತಿನ್ನಿ, ಇಲ್ಲಾಂದ್ರೆ ಬೇಡ. ಯಾವಾಗ್ಲೂ ನೀನು ನಿನ್ನೆದ್ದೇ ಕೊಡೋದು ನಂಗೆ. ಮತ್ತೆ ನೀನಂತೂ ಒಳ್ಳೇದೊಳ್ಳೆ ತಿಂತಿರ್ತೀಯ. ನಂಗೂ ಏನಾದ್ರೂ ಒಳ್ಳೆ ತಿನ್ಬೇಕಂತ ಮನ್ಸಾಗ್ತಿದೆ. ನಂಗೂ ಏನಾದ್ರೂ ಕೊಡ್ತೀಯಾ? ನೀವೀ ಮರದ ಮೇಲೆನೆ ಕೂತ್ಕೊಂಡು ನನ್ ತಲೆ ತಿಂತಾ ಇರ್ತೀರ. ಯಾವಾಗ್ಲೂ ಎಲ್ಲೂ ಎಗಿರಿ ಹೋಗಕ್ಕಾಗಲ್ಲ. ಇದೇ ಮರದ ಮೇಲೆ ದಿನ ಕಳೀತೀರಾ. ತಿನ್ನೋದಕ್ಕೆ ಏನಾದ್ರೂ ಸಿಕ್ಕಿದ್ರು ಏನಾದ್ರೂ ಒಂದು ಕೊರತೆ ಹೇಳಿ. ಅರೆ, ನನ್ ಗಂಡ ಬೆಳಗ್ಗೆ ರಾತ್ರಿ ಕಷ್ಟಪಟ್ಟು ಆಹಾರ ತರ್ತಾನೆ. ಆ ಆಹಾರ ನಿನಗ್ ಕೊಡ್ಬೇಕಂತ ನೀನ್ ಅನ್ಕೊಂಡಿದೀಯಾ? ಏನ್ ಸಿಗುತ್ತೋ ಅದನ್ ತಿನ್ನು. ಹದ್ದು ಏನು ಮಾತಾಡ್ದೆ ಪಾಪ ಅದೇ ಆಹಾರನ ತಿನ್ನುತ್ತೆ. ದಿನ ಪಕ್ಷಿಯ ಈ ತರದ ಮಾತುಗಳನ್ನ ಕೇಳ್ಬೇಕಾಗುತ್ತೆ. ಆದ್ರೆ ಪಾಪ ಅದೇನು ಮಾಡಕ್ಕಾಗಲ್ಲ. ಅದಕ್ಕೆ ಪಾಪ ಎಗರಕ್ಕಾಗಲ್ಲ. ಅದ್ರಿಂದ ಅದು ಆಹಾರ ತರೋ ಪ್ರಯತ್ನ ಕೂಡ ಪಾಪ ಮಾಡಕ್ಕಾಗೋದಿಲ್ಲ. ಅದ್ರಿಂದ ಈ ಹಕ್ಕಿಯ ಕಷ್ಟ ಕೊಡೋ ಮಾತುಗಳನ್ನ ಕೇಳ್ಬೇಕಾಗಿತ್ತು. ಅದು ಏನು ಮಾತಾಡ್ದೆ ಕೇಳ್ತಿತ್ತು. ಅಯ್ಯೋ ದೇವ್ರೆ, ನೀನು ಜೀವ ಕೊಟ್ಟು ನನ್ನ ಜೀವನನ ಯಾಕೆ ಹೀಗೆ ಮಾಡಿದೆ? ನಾನು ಬದುಕಿದ್ದು ಈ ಭೂಮಿ ಮೇಲೆ ಯಾರಿಗೆ ಏನು ಮಾಡಲಿ? ನಾನೊಬ್ರಿಗೆ ಭಾರ ಅಷ್ಟೇ. ಈ ಮರದ ಮೇಲಂತೂ ಯಾರು ಬರೋದು ಕೂಡ ಇಲ್ಲ. ಯಾರಾದರೂ ಬಂದರೆ ನನಗೆ ಅವರು ಹೊಟ್ಟೆಗೆ ಹಾಕಬೇಕಾಗತ್ತೆ. ಒಂದಿನದ ವಿಷಯ ಆದರೂ ಹೌದು ಅಂತ ನನ್ನ ಜೀವನ ಹೀಗೇನೆ ಇರುತ್ತಾ? ನೀವು ಯಾಕೆ ನನಗೆ 2 ರೆಕ್ಕೆನ ಸರಿ ಕೊಟ್ಟಿಲ್ಲ? ಹಾಂ, ನಾನು ಹಾರ್ಬೋದಿತ್ತು. ಆಕಾಶದ ಎತ್ತರಕ್ಕೆ ಹಾರ್ಬೋದಿತ್ತು. ಏನು ಬೇಕೋ ಅದನ್ನು ತಿನ್ಬೋದಿತ್ತು. ಯಾರಿಗೂ ಬೇಜಾರಂತೂ ಮಾಡ್ತಿರ್ಲಿಲ್ವಲ್ಲ. ಈ ರೀತಿ ಹದ್ದು ಅದ್ರ ಬಗ್ಗೆ ಅದು ಆಗ ಮಾತಾಡ್ಕೋತಿತ್ತು. ಆಗ ಆ ಮರದ ಬಳಿ ಇರುವ ಒಂದು ಹಾವಿನ ಮೇಲೆ ದೃಷ್ಟಿ ಬೀಳುತ್ತೆ. ಹಾವು ಚೆನ್ನಾಗಿ ಕಣ್ಬಿಟ್ಕೊಂಡು ಮೇಲೆ ನೋಡ್ತಾ ಇತ್ತು. ಈ ಹಕ್ಕಿ ಅಂತೂ ಪ್ರೆಗ್ನೆಂಟು. ಕೆಲವು ದಿನದಲ್ಲಿ ಇದು ಮೊಟ್ಟೆ ಕೊಡುತ್ತೆ. ಅದನ್ನ ನಾನು ಸ್ವಾಹ ಮಾಡ್ತೀನಿ. ತುಂಬಾ ದಿನ ಆಯ್ತು ಮೊಟ್ಟೆ ತಿಂದೆ. ಹಾವಿನ ಮಾತು ಹದ್ದು ಕೇಳಿಸ್ಕೊಳುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಆ ಪಕ್ಷಿ 2 ಮೊಟ್ಟೆ ಇಡುತ್ತೆ. ಆ 2 ಪಕ್ಷಿಗಳು ತುಂಬಾನೇ ಸಂತೋಷವಾಗಿರುತ್ತೆ. ಒಂದಿನ ಆ ಪಕ್ಷಿ ಅನಾರೋಗ್ಯಕ್ಕೆ ಒಳಗಾಗುತ್ತೆ. ಅವಳ ಗಂಡ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಅದ್ದೇ, ನೀನಂತೂ ಯಾವುದು ಕೆಲಸ ಮಾಡಲ್ಲ. ನನ್ನ ಹೆಂಡ್ತಿನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಬರೋ ತನಕನ ನಮ್ಮ ಮೊಟ್ಟೆನ ನೋಡ್ಕೋ. ನೀನು ಟೆನ್ಷನ್ ಮಾಡ್ಕೊಳ್ದೆ ಹೋಗು, ನಾನು ನೋಡ್ಕೊಳ್ತೀನಿ. ಇಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಮತ್ತೆ ಮೊಟ್ಟೆ ಅಲ್ಲೇ ಇರುತ್ತೆ. ಹಾವು ಇದೇ ಚಾನ್ಸ್ಗೋಸ್ಕರ ವೇಟ್ ಮಾಡ್ತಿತ್ತು. ಒಳ್ಳೇದಾಯ್ತು, ಹಕ್ಕಿ 2 ಮೊಟ್ಟೆ ಇಟ್ಟಿದ್ಯಾ? ಹೊಟ್ಟೆ ತುಂಬಾ ತಿಂತೀನಿ ನಾನು. ಈಗಲೇ ಈ ಮೊಟ್ಟೆನ ತಿಂತೀನಿ. ಆದರೆ ಈ ಹದ್ದಂತೂ ಇಲ್ಲೇ ಕುತ್ಕೊಂಡಿದೆ. ಹಾ, ಅರೆ, ಈ ಹದ್ದೇನು ಮಾಡುತ್ತೆ? ಇದರ ರೆಕ್ಕೆ ಅಂತೂ ಕೆಲಸನೇ ಮಾಡಲ್ಲ. ಇವನನ್ನ ನಂಬ್ಕೊಂಡು ಹಕ್ಕಿಗಳು ಮೊಟ್ಟೆನ ಬಿಟ್ಟೋಗಿದ್ಯಾ? ಹಾವು ಮರದ ಮೇಲೆ ಹತ್ತುತ್ತಾ ಇರುತ್ತೆ. ಇದನ್ನ ಈ ಹದ್ದು ನೋಡ್ಕೊಂಡ್ಬಿಡುತ್ತೆ. ಏಯ್, ಎಲ್ಲಿದ್ಯಾ? ಅಲ್ಲೇ ನಿಲ್ಲೋ. ಧೈರ್ಯ ಮಾಡ್ಕೊಂಡು ಮೇಲೆ ಬಂದ್ರೆ ಯಾರು ನನಗೆ ಎದುರಿಸ್ತಾ ಇರೋದು? ಅಂಗವಿಕಲ ಹದ್ದ. ಏನೋ ಮಾಡೋಕ್ಕಾಗಲ್ಲ. ಒಂದು ಸ್ಟೆಪ್ ಮುಂದೆ ಇಟ್ಟರೆ ಅದ್ಯಾವುದು ಸರಿಯಾಗಿರಲ್ಲ. ನಾನು ಹಕ್ಕಿಯ ಮೊಟ್ಟೆನ ತಿಂತೀನಿ. ಏನು ಮಾಡುತ್ತೋ ಮಾಡ್ಕೋ. ಹಕ್ಕಿಯ ಮೊಟ್ಟೆ ಹತ್ರ ಹೋಗೋದಕ್ಕಿಂತ ಮುಂಚೆ ನನ್ನ ಹೆಣನ ದಾಟ್ಕೊಂಡು ಹೋಗ್ಬೇಕು ನೀನು. ಹಾಂ, ಹೌದಾ? ನೀನು ನನ್ನೊಟ್ಟಿಗೆ ಹೋರಾಡ್ತೀಯಾ? ಹಾವು ಹದ್ದಿನ ಮಾತು ಏನು ಕೇಳದೆ ಮರದ ಮೇಲೆ ಹತ್ತಾನೆ ಇರುತ್ತೆ. ಅದು ಹೀಗೆ ಮೇಲೆ ಹತ್ತಿದ್ದಂಗ್ಲೇ ಈ ಹದ್ದು ಅದರ ಒಂದು ರೆಕ್ಕೆಯಲ್ಲಿ ತುಂಬಾ ಗಟ್ಟಿಯಾಗಿ ಇಟ್ಕೊಂಡ್ಬಿಡುತ್ತೆ. ಅದು ಎಷ್ಟು ಗಟ್ಟಿಯಾಗಿ ಇಟ್ಕೊಂಡಿರುತ್ತಂದ್ರೆ ಹಾವಿಗೆ ಅದನ್ನ ಅದು ಕಾಪಾಡ್ಕೊಳಕ್ಕಾಗಿಲ್ಲ. ಅಷ್ಟರಲ್ಲೇ 2 ಪಕ್ಷಿಗಳು ಅಲ್ಲಿಗೆ ಬರ್ತವೆ. ಈ ಹಾವು ಇಲ್ಲಿಂದ ಬಂತು? ನನ್ನ ಮಗು ಚೆನ್ನಾಗೇ ಇದೆ ಅಲ್ವಾ? ಪಕ್ಷಿ, ನಿನ್ನ ಮೊಟ್ಟೆನ ನೋಡ್ಕೊ ನೀನು. ನಾನು ಈ ಹಾವನ್ನ ನೋಡ್ಕೊಳ್ತೀನಿ.
ಬೇಗ ಹೋಗು, ಇವನು ನಿಮ್ಮ ಮೊಟ್ಟೆನ ತಿನ್ನಕ್ ಬಂದಿದ್ದ. ಆ ಪಕ್ಷಿ ಕೂಡ ಹದ್ದಿನ ಜೊತೆ ಸೇರಿಕೊಳ್ಳುತ್ತೆ ಮತ್ತೆ ಹಾವ್ನ ಅಟ್ಯಾಕ್ ಮಾಡ್ತಾರೆ. ಹಾವು ಭಯ ಪಟ್ಕೊಂಡು ಅಲ್ಲಿಂದ ಅದರ ಪ್ರಾಣ ಕಾಪಾಡ್ಕೊಂಡು ಓಡೋಗ್ಬಿಡುತ್ತೆ. ಪಕ್ಷಿ ಇದನ್ನೆಲ್ಲ ನೋಡಿ ತುಂಬಾನೇ ಸಂತೋಷ ಪಡುತ್ತೆ. ಹದ್ದು ಅದರ ಮಕ್ಕಳ ಪ್ರಾಣ ಕಾಪಾಡ್ಬಿಡ್ತು. ಹದ್ದು ಅಣ್ಣ, ನೀನು ನನ್ನ ಮಕ್ಕಳ ಪ್ರಾಣ ಇವತ್ತು ಕಾಪಾಡಿದ್ಯಾ. ನಾನ್ ನಿನ್ನ ಏನೇನ್ ಮಾತು ಮಾತಾಡಿದೀನಿ, ಆದ್ರೆ ನೀನು ನಿನ್ನ ಪ್ರಾಣನೂ ಲೆಕ್ಕ ಮಾಡ್ದೆ ಹಾವಿನ ಜೊತೆ ಜಗಳ ಮಾಡಿ ನನ್ನ ಮಕ್ಕಳನ್ನ ಕಾಪಾಡಿದ್ಯಾ. ನಿಮ್ಮ ಈ ಸಹಾಯ ನಾನು ಯಾವಾಗ್ಲೂ ಮರೆಯೋದಿಲ್ಲ. ಹದ್ದಣ್ಣ, ನಮ್ಮನ್ನ ಕ್ಷಮಿಸ್ಬಿಡು. ನಮ್ಮ ಕಠೋರವಾದ ಮಾತಿಂದ ನಿಂಗೆ ಬೇಜಾರಾಗಿದೆ ಅಂತ ಗೊತ್ತು. ನಾವಂತೂ ನಿನ್ನ ನಾಲಾಯಕ್ ಅಂತ ಅನ್ಕೊಂಡಿದ್ವಿ, ಆದ್ರೂ ನಮಗೆ ನೀನು ಹೆಲ್ಪ್ ಮಾಡಿದ್ಯಾ. ಅರೇ, ಇದಂತೂ ನನ್ನ ಕರ್ತವ್ಯ. ಇವಾಗ ಪಕ್ಷಿಗಳು ಎರಡು ಹದ್ದುನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇತ್ತು ಮತ್ತೆ ಹದ್ದಿನ ಬಳಿ ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ವು. ಈಗ ಮೂರು ಸೇರಿ ತುಂಬಾ ಸಂತೋಷವಾಗಿ ಆಲದ ಮರದಲ್ಲಿ ಜೀವಿಸ್ತಾ ಇದೆ.